ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮಹಿಳಾ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿತು. ಸಮಾರಂಭಕ್ಕೂ ಮುನ್ನ ನಗರದ ಮಿನಿ ವಿಧಾನಸೌಧದಿಂದ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಡಾಕ್ಟರ್ ಶಾರದಾ ದೇವಿ ಜಾಧವ್ ಅವರನ್ನು ರಥದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಕರೆತರಲಾಯಿತು. ನಂತರ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಡಾಕ್ಟರ್ ಸರಸ್ವತಿ ಚಿಮ್ಮಲಗಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಶಾರದಾ ದೇವಿ ಜಾಧವ್ ಅವರು, ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಕಸಾಪ ಮುಖಂಡರಿಗೆ ಧನ್ಯವಾದಗಳು. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ತಡವಾಗಿಯೇ ನ್ಯಾಯ ಸಿಗುತ್ತದೆ. ಕಲಬುರಗಿ ಜಿಲ್ಲಾ ಮಹಿಳಾ ಸಾಹಿತ್ಯ ಸಮ್ಮೇಳನ ಕೂಡ ತಡವಾದರೂ ಸಹ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದ್ದು ಆಯೋಜಕರಿಗೆ ಧನ್ಯವಾದಗಳು ಸಲ್ಲಿಸುವೆ ಎಂದರು. ಗುಲ್ಬರ್ಗ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ತೇಗಲ್ತಿಪ್ಪಿಯವರು ಮತ್ತು ಕಾರ್ಯದರ್ಶಿಗಳು, ಅವರ ಎಲ್ಲ ಜೊತೆಗಾರರು ಮತ್ತು ಎಲ್ಲ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಐತಿಹಾಸಿಕವಾದಂಥ ಒಂದು ಸಮ್ಮೇಳನ. ಯಾಕಂದರೆ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಯ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಹುಶಃ ಮಹಿಳೆಗೆ ತಡವಾಗಿಯೇ ನ್ಯಾಯ ಸಿಗ್ತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ಕಲಬುರಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನವೂ ಕೂಡ ಬಹಳ ತಡವಾಗಿ ಆದರೂ ಸರಿ ಅದು ಆರಂಭ ಆಗಿದ್ದಕ್ಕೆ ನಾನು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದಿಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಬೇಕಾದಷ್ಟು ಸಾಹಿತ್ಯ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಕವಿರಾಜ ಮಾರ್ಗದಿಂದ ಹಿಡಿದು ನಾವು ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ಇಲ್ಲಿ ಗುರುತಿಸ್ತೇವೆ. ಮೊದಲ ಕೃತಿ ಕವಿರಾಜ ಮಾರ್ಗ, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ತತ್ವಪದ ಸಾಹಿತ್ಯ, ಗಜಲ್ ಸಾಹಿತ್ಯ ಮತ್ತು ಹೊಸಗನ್ನಡದಲ್ಲೂ ಕೂಡ ಅನೇಕ ಜನ ಮಹಿಳೆಯರು ಇಲ್ಲಿ ಸಾಹಿತ್ಯವನ್ನು ರಚಿಸ್ತಾ ಇದ್ದಾರೆ. ಅವರೆಲ್ಲರ ಸಾಹಿತ್ಯದ ಚರ್ಚೆಗಳು ನಡಿಬೇಕು. ಯಾಕಂದರೆ ಸಾಹಿತ್ಯ ರಚನೆ ಆದಮೇಲೆ ಅದನ್ನು ವಿಮರ್ಶಾ ವಲಯದಲ್ಲಿ ಗುರುತಿಸಲಿಲ್ಲ ಅಂತಂದರೆ ರಚಿಸಿರುವಂಥ ಸಾಹಿತ್ಯ ಹೆಚ್ಚು ಜನರಿಗೆ ತಲುಪೋದಿಲ್ಲ. ಜನ ಹೇಳಿರೋ ಹಾಗೆ ಕಟ್ಟಿಯುಮೇನೋ ಮಾಲೆಗಾರನ ಪೊಸಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ. ಸಾಹಿತ್ಯ ರಚನೆ ಆದಮೇಲೆ ಮಹಿಳೆಯರ ಸಾಹಿತ್ಯದ ಬಗ್ಗೆ ಹೆಚ್ಚೆಚ್ಚು ಚರ್ಚೆಗಳು ನಡಿಬೇಕು, ವಿಮರ್ಶೆಗಳು ನಡಿಬೇಕು. ಯುವ ಸಾಹಿತಿಗಳನ್ನು, ವಿಶೇಷವಾಗಿ ಉದಯೋನ್ಮುಖ ಸಾಹಿತಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಈ ಭಾಗದಲ್ಲಿ ಕೂಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ನಾವೇನು ಬೇರೆ ಭಾಗಗಳಿಗೆ ಕಡಿಮೆ ಇಲ್ಲ, ಆದರೆ ಬೆಳಕಿಗೆ ಬರುವಂಥ ಈ ವೇದಿಕೆಗಳು ಹೆಚ್ಚೆಚ್ಚು ನಿರ್ಮಾಣ ಆಗಬೇಕು ಅನ್ನೋದು ನನ್ನ ಭಾವನೆ. ಬಳಿಕ ಮಾತನಾಡಿದ ಅನನ್ಯ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಕಸಾಪ ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಶರಣು ಹೊನ್ನಗೆಜ್ಜೆ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಮಹಿಳೆಯರು ಪ್ರತಿ ಕ್ಷೇತ್ರದಲ್ಲೂ ಮುಂದುವರಿಯಬೇಕು ಎಂಬ ಸದುದ್ದೇಶದಿಂದ ಕಲಬುರಗಿಯಲ್ಲಿ ಜಿಲ್ಲಾ ಮಹಿಳಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಅವರಿಗೆ ನಮಸ್ಕಾರಗಳು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮಹಿಳಾ ಸಾಮಾನ್ಯ ಸಭೆಯನ್ನು ಕರೀತಾ ಇದ್ದಾರೆ. ಒಂದು ಮಹಿಳೆಯರ ಕಾರ್ಯಕ್ರಮ. ಇದು ಮಹಿಳೆಯರು ಯಾಕೆ ಕಾರ್ಯಕ್ರಮ ಅಂತಂದರೆ, ಮಹಿಳೆಯರು ಹಿಂದೆ ಇದ್ದರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದಂಗೆ ಒಂದು ಹೆಣ್ಣು ಯಾವಾಗ ನಾವು ಮುಂದೆ ಬರುತ್ತೆ ಆವಾಗ ಶಿಕ್ಷಣ ಮತ್ತು ಸಂಘಟನೆ ಹೋರಾಟ ಯಾವಾಗಲೂ ಮುಂದೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ಮಹಿಳೆಯರ ಬಗ್ಗೆನೇ ಯಾವುದೇ ರೀತಿಯಿಂದ ಇಲ್ಲಿ ಕಲ್ಯಾಣ ಕರ್ನಾಟಕದಿಂದ ಇದ್ದಿಲ್ಲ. ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಸರ್ ಅವರು ಒಂದು ಮಹಿಳೆಯರಿಗೆ ಉತ್ತಮ ಒಂದು ಸ್ಥಾನಮಾನವನ್ನು ಕೊಟ್ಟು ಅದರಲ್ಲಿ ಹಿಂದುಳಿದ ವರ್ಗದ ಒಂದು ಮಹಿಳೆಯರನ್ನು ಆಯ್ಕೆ ಮಾಡಿದ ಬಸವಣ್ಣನ ಕಾಲದಲ್ಲಿ ನೆನಪಿಸಿದ್ದಾರೆ. ಕಾಯಕವೇ ಕೈಲಾಸವ ಅಂತ ಹೇಳಿದ್ದಾರೆ. ಎಲ್ಲರೂ ಒಂದು ಕಾಯಕ ದೃಷ್ಟಿಯಿಂದ ಮಹಿಳೆಯರಿಗೆ ಸ್ಥಾನಮಾನ ಬೇಕೆಂದು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೆ ಶುಭವಾಗಲಿ.
ಸಮಾರಂಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜು ಬಿಮಳ್ಳಿ, ಸಂತೋಷಿ ರಾಣಿ ಪಾಟೀಲ್ ತೆಲ್ಕೂರ್, ಕೃಷ್ಣಾಜಿ ಕುಲಕರ್ಣಿ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.